ಹಾಯ್, ಫಸ್ಟ್ ಎವರ್ ಮಿನಿ ವ್ಲಾಗ್ ಆಫ್ ಬಣ್ಣದ ಬದುಕಿಗೆ ಸ್ವಾಗತ. ಆಫ್ಟರ್ ಸೋ ಮೆನಿ ಡೇಸ್ 3 ದಿಕ್ಕಲ್ಲಿರೋ 3 ಜನ ಫ್ರೆಂಡ್ಸ್ ಕೂಡ ಸಿಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸಿಗ್ತಿದೀವಿ ಅಂತ ದೊಡ್ಡ ಪ್ಲಾನ್ ಮಾಡಿ ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಒಬ್ಳು ತುಮಕೂರು, ಇನ್ನೊಬ್ಳು ನಾಗರಬಾವಿ, ಮತ್ತೊಬ್ಳು ನಾಗಸಂದ್ರ. ತುಮಕೂರಿಂದ ಬರೋ ನಮ್ಮಕ್ಕ ಪ್ರತಿ ಸರ್ತಿ ಆನ್ ಟೈಮ್ಗೆ ಬರ್ತಾಳೆ, ಆದ್ರೆ ನಾನೇ 10 ಮಿನಿಟ್ಸ್ ವೆಯ್ಟ್ ಮಾಡಿಸಿ ಸಿಗೋದು ಕಾಮನ್. ಸರಿ ಅಂತ ಒಂದ್ ಸಾರಿ ಹಾಕಿ ಮೆಜೆಸ್ಟಿಕ್ ಹೊರಟ್ವಿ. ಅಲ್ಲಿ ನಾಗರಬಾವಿಯಿಂದ ಬರೋ ಇನ್ನೊಬ್ಬಕ್ಕನ್ನ ಪಿಕ್ ಮಾಡ್ಬೇಕಿತ್ತು. ಅವಳು ಬಂದಾಯ್ತು. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಯೋ ಚಿಕ್ಕಪೇಟೆಗೆ ಮತ್ತೆ ಮೆಟ್ರೋ ಹತ್ತಿ ಹೊರಟ್ವಿ. ನಮ್ ತುಮಕೂರಕ್ಕ ಟಿಫನ್ ಮಾಡದೆ ಹಾಗೆ ಬಂದಿದ್ ಕಾರಣ ಎಂಟ್ರೆನ್ಸ್ ಅಲ್ಲೇ ಒಂದ್ ಟಿಫನ್, ನಾನೊಂದ್ ಟೀ ಕುಡ್ದು ಎಂಟ್ರಿ ಕೊಟ್ವಿ. ಚಿಕ್ಕಪೇಟೆಗೆ ಹೋಗಿರೋರ್ಗೆ ಗೊತ್ತಿರುತ್ತೆ, ಪ್ರತಿ ಅಂಗಡಿಯವರು ಆ ಸೇಲ್ ಇದೆ, ಇಷ್ಟು ಆಫರ್ ಇದೆ ಅಂತ ಬಕ್ರ ಮಾಡಿ ಅಂಗಡಿ ಕರ್ಕೊಂಡು ಹೋಗೋದು. ಪ್ಲಾನ್ ಇದ್ದಿದ್ದು ಒಂದಿಷ್ಟು ಡ್ರೆಸ್ಗಳು ಮತ್ತೆ ಕೆಲವೊಂದಿಷ್ಟು ಸ್ಯಾರಿಗಳು ತಗೋಬೇಕು ಅಂತ. ಹೋಗಿ ಸ್ಯಾರಿ ತಗೊಂಡ್ವಿ. ಹಾಗೆ ಬರ್ತಾ ಡ್ರೆಸ್ ಚೆನ್ನಾಗಿದೆ ನೋಡಿ ಮೇಡಮ್ ಅಂತ ಯಾರೋ ಕರ್ಕೊಂಡು ಹೋದ್ರಪ್ಪ. ನೋ ಕಾಮೆಂಟ್ಸ್. ಬಟ್ ಅಂಗಡಿಲಿ ನಿಜವಾಗ್ಲೂ ಕಾರ್ಡ್ ಸೆಟ್, ಕುರ್ತಾ ಸೆಟ್, ಅಂಬ್ರೆಲಾ ಸೆಟ್, ಹಾಗೆ ಫಂಕ್ಷನ್ ವೇರ್ ಕೂಡ ತುಂಬಾ ಚೆನ್ನಾಗಿದ್ವು. ನಮಗ್ ಬೇಕಾದ ಕುರ್ತಾ ಸೆಟ್ಸ್ ಅಂಡ್ ಆಫೀಸ್ ವೇರ್ ಎಲ್ಲ ಇಲ್ಲೇ ಸಿಕ್ಕಿದ ಕಾರಣ ನಾವೆಲ್ಲ ಅಲ್ಲೇ ತಗೊಂಡು ಹೊರಟ್ವಿ. ಹಾಗೆ ಬರ್ತಾ ಇರ್ಬೇಕಾದ್ರೆ ಒಂದ್ ಶಾಪ್ ಅಲ್ಲಿ ಡಿಸ್ಪ್ಲೇಗೆ ಹಾಕಿದ ಸ್ಯಾರೀಸ್ ತುಂಬಾ ಚೆನ್ನಾಗಿದ್ವು ಅಂತ ಸುಮ್ನೆ ನೋಡೋಣ ಅಂತ ಹೋದ್ವಿ. 2 ಸ್ಯಾರಿ ಪರ್ಚೇಸ್ ಮಾಡೇ ಬಿಟ್ವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವ್ ಹೆಣ್ಮಕ್ಳು ಹಂಗೆ ಬಟ್ಟೆ ಅಂಗಡಿಗೆ ಹೋಗಿ ಸುಮ್ನೆ ನೋಡೋಣ ಅಂತ ಹೋದ್ರು ಹಂಗೆ ಒಂದ್ ತಗೊಂಡ್ ಬಂದ್ಬಿಡ್ತೀವಿ. ಆದ್ರೆ ನಮ್ಮನ್ನೇ ನೋಡಕ್ಕೆ ಅಂತ ಬರೋ ಗಂಡುಗಳನ್ನ ಮಾತ್ರ ಒಬ್ಬರನ್ನು ಒಪ್ಪಲ್ಲ. ಹೆಂಗೆ ನಾವು ಫಾರ್ ದ ವೆರಿ ಫಸ್ಟ್ ಟೈಮ್ ಚಿಕ್ಕಪೇಟೆಯಲ್ಲಿ ಬೇಗ ಶಾಪಿಂಗ್ ಮುಗಿಸಿ ಲಾಸ್ಟ್ ಅಲ್ಲಿ ಒಂದ್ ಕಬ್ನಾಲ್ ಕುಡ್ದು 3 ಗಂಟೆಗೆಲ್ಲ ಚಿಕ್ಕಪೇಟೆಗೆ ಬಾಯ್ ಹೇಳಿ ಬಂದ್ವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಮಂತ್ರಿ ಸ್ಕ್ವೇರ್ಗೆ. ಅಲ್ಲಿ ಶಾಪಿಂಗ್ ಮಾಡಕ್ ಏನು ಹೋಗಿರ್ಲಿಲ್ಲ, ಇನ್ನಿಬ್ರು ಫ್ರೆಂಡ್ಸ್ ಸಿಗ್ತೀವಿ ಅಂತಿದ್ರು, ಸೊ ಹಾಗಾಗಿ ಹೋಗಿದ್ದಾಯ್ತು. ಅವ್ರು ಬರೋದು 1/2 ಅವರ್ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಅಲ್ಲಿದ್ದ ಬರ್ಗರ್ ಕಿಂಗ್ಗೆ ನಾವು 3 ಜನ ಕ್ವೀನ್ಸ್ ಎಂಟ್ರಿ ಕೊಟ್ಟು ಒಂದೊಂದು ಬರ್ಗರ್ ತಿನ್ಕೊಂಡು ಕೋಲ ಕುಡ್ಕೊಂಡ್ ಬಂದಿದ್ದಾಯ್ತು. ಆಯ್ತು, ಆಮೇಲೆ ಇಲ್ಲಿ ಒಂಚೂರು ಹಾಗೆ ಮಾತುಕತೆ ಮಾಡಿ ಬರ್ತ್ಡೇ ಮಾಡ್ಕೊಂಡವ್ರ ಕೈ ಸೇರ್ತು. ಈ ಬ್ಯಾಗ್ ನೋರ್ದ್ ಬರ್ತ್ಡೇ ಆಗಿದ್ದು ಮೇನಲ್ಲಿ, ಈ ಸ್ಯಾರಿ ನೋರ್ದ್ ಬರ್ತ್ಡೇ ಆಗಿದ್ದು ಏಪ್ರಿಲ್ ನಲ್ಲಿ, ಗಿಫ್ಟ್ ಸಿಕ್ಕಿರೋದು ಇಬ್ರಿಗೂ ಜುಲೈನಲ್ಲಿ. ನಂದು ವರ್ಷದ ಕೊನೆಯ ತಿಂಗಳು ಬರ್ತ್ಡೇ. ಆದ್ರೆ ನಂಗೂ ಇವ್ರೇನಾದ್ರು ಮುಯ್ಯಿ ಅಂತಾರಲ್ಲ, ಹಂಗೆ ಗಿಫ್ಟು ಅಂತ ಏನಾದ್ರು ಕೊಡ್ಸಿದ್ರೆ ನಂಗೂ ಮುಂದಿನ ವರ್ಷ ಯಾವಾಗಾದ್ರೂ ಸಿಗುತ್ತೇನೋ. ಬಂದಿದ್ ಫ್ರೆಂಡ್ಸಿಗೆ ಬಾ ಹೇಳಿ 3 ಜನ 3 ದಿಕ್ಕಲ್ ಮತ್ತೆ ಹೊರಟಿದ್ದಾಯ್ತು. ನಂದು ನಾಗಸಂದ್ರ ಆಗಿರೋದ್ರಿಂದ ಗೊರ್ಗುಂಟೆಪಾಳ್ಯ ಟ್ರಾಫಿಕ್ ಸಿಗ್ನಲ್ ಏನಾದ್ರು ನಾನು ದಾಟಿದೀನಿ ಅಂದ್ರೆ ದೊಡ್ಡ ಸಾಧನೆ ಮಾಡ್ದಂಗೆ ಸರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂತೂ ಇಂತೂ ಮನೆ ಸೇರೋದಕ್ಕೆ ಬಂದಿದ್ದಾಯ್ತು. ನೀವು ಕಂಜೂಸ್ ಮಾಡಕ್ ಹೋಗದೆ ಒಂದ್ ಲೈಕು, ಶೇರು, ಕಮೆಂಟು ಮಾಡಿ ಬಣ್ಣದ ಬದುಕು ಅಂತ ಚಂದವಾಗಿ ಹೆಸರಿರೋ ಪೇಜ್ ನ ಫಾಲೋ ಮಾಡಿ. ಅಷ್ಟೇ, ಮತ್ತೆ ಭೇಟಿಯಾಗೋಣ.